ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಸರ್ಕಾರಿ ಶಾಲೆಗಳಲ್ಲಿರತಕ್ಕಂಥ TGT ಶಿಕ್ಷಕರ ಒಂದು ವೇತನ ಮಾಹಿತಿ, ಹಾಗೆಯೇ GPT ಶಿಕ್ಷಕರ ವೇತನ ನೇಮಕಾತಿ ಮತ್ತು ವೇತನ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಕ್ಷಿಪ್ತವಾಗಿ ಅಂಕಿಅಂಶಗಳ ಸಮೇತವಾಗಿ ಒಂದು ಅಪ್ಡೇಟ್ ಇದೆ. ಸೊ ಎಲ್ಲವನ್ನು ಕ್ವಿಕ್ಕಾಗಿ ಮುಗಿಸ್ಬೋಣ ಈಗ. ಸೊ ಯಾರಿಗೆಲ್ಲ ಈ ಮಾಹಿತಿ ಅವಶ್ಯಕತೆ ಇದೆಯೋ ಅವರಿಗೆ ಒಂದಷ್ಟು ತಿಳ್ಕೊಳ್ತಕ್ಕಂಥ ಒಂದು ವಿಚಾರ ಲಭ್ಯ ಅಂತ ಅಂದ್ಕೊಳ್ಳೋಣ ಈಗ. ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ. ಕರ್ನಾಟಕದ ಶಾಲಾ ಶಿಕ್ಷಕರ ನೇಮಕಾತಿ ವೇತನದ ಕುರಿತು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಬೆಳಗಾವಿಯಲ್ಲಿ ಅದನ್ನು ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಕೇಳಿದ ಪ್ರಶ್ನೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಅಲ್ಲಿ? TGT ಮತ್ತು GPT ಶಿಕ್ಷಕರ ವೇತನದ ಕುರಿತು ಸಚಿವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಏನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ ಅವರು? ಕರ್ನಾಟಕ ವಿಧಾನ ಪರಿಷತ್ ಕಲಾಪದಲ್ಲಿ DT ಶ್ರೀನಿವಾಸ್ ಹಾಗೂ ಸಸಿಲ್ ಜಿ ನಮೋಶಿ ಕೇಳಿದಂಥ ಪ್ರಶ್ನೆಗೆ ಸಚಿವರು ಉತ್ತರವನ್ನು ನೀಡಿದ್ದಾರೆ. ಸೊ ಏನು? ಪ್ರೆಸೆಂಟ್ ಇಯರ್ 2024-25ನೇ ಸಾಲಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದ GPT ಶಿಕ್ಷಕರ ಸಂಖ್ಯೆ ಎಷ್ಟು ಹಾಗೂ TGT ಶಿಕ್ಷಕರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಎಷ್ಟು ಮಂಜೂರಾಗಿದ್ದಾರೆ GPT ಮತ್ತು TGT ಟೀಚರ್ಸ್ ಅಂತ ಈಗ. ಸೊ ಅದಕ್ಕೆ ಉತ್ತರವನ್ನು ಕೊಡ್ತಾ ಅವ್ರು ಹೇಳಿದ್ದಾರೆ, ಮಧು ಬಂಗಾರಪ್ಪನವರು. ಆ್ಯಂಡ್ ಹಿಯರ್ ವಿ ಗೋ. 2024-25ನೇ ಸಾಲಲ್ಲಿ ಇದ್ದಂತೆ, ಅಂದರೆ ಪ್ರಸ್ತುತ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದ ಒಟ್ಟು GPT ಶಿಕ್ಷಕರ ಹುದ್ದೆಗಳು 51,781. ಟೋಟಲ್ ನಂಬರ್ ಆಫ್ GPT ಹುದ್ದೆಗಳು ಹೇಳಿದ್ದಾರೆ ಈಗ 51,781 ಅಂತ. ಸೊ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಸ್ತುತ GPT ಶಿಕ್ಷಕರ ವೃಂದ ಅಸ್ತಿತ್ವದಲ್ಲಿರಲ್ಲ ಅಂತ, ಅಂದರೆ ಪ್ರಾಥಮಿಕ ಶಾಲೆಗಳಲ್ಲಿ TGT ಶಿಕ್ಷಕರ ವೃಂದ ಅಸ್ತಿತ್ವದಲ್ಲಿ ಇಲ್ಲ ಅಂತ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಆದರೆ ಈ ಹಿಂದೆ ಕೆಲವು ಪ್ರಾಥಮಿಕ ಶಾಲೆಗಳಲ್ಲಿ 8ನೇ ತರಗತಿಯನ್ನು ಸೇರ್ಪಡೆ ಮಾಡಿ ಉನ್ನತೀಕರಿಸಿದ ಸಂದರ್ಭಗಳಲ್ಲಿ 8ನೇ ತರಗತಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನು ಬೋಧಿಸಲು ಪ್ರೌಢಶಾಲಾ ಸಹಶಿಕ್ಷಕರ ವಿದ್ಯಾರ್ಹತೆ ಹೊಂದಿರುವವರನ್ನು ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ, ಸೊ ಇಲ್ಲಿ ಯಾವಾಗ ಅವ್ರನ್ನ ಪ್ರೈಮರಿಯಿಂದ TGTಗೆ ಅವ್ರನ್ನ ಕನ್ವರ್ಟ್ ಮಾಡ್ತಾರೆ ಅಂದರೆ TGT ಶಿಕ್ಷಕರು ಅಂತ ಮಾಡಿದ್ದು. ಸೊ ಕೆಲವು ಪ್ರಾಥಮಿಕ ಶಾಲೆಗಳಲ್ಲಿ, ಎಲ್ಲ ಪ್ರೈಮರಿ ಸ್ಕೂಲ್ಸಲ್ಲಿ ಬರಲ್ಲ ಇದು, ಕೆಲವು ಪ್ರಾಥಮಿಕ ಶಾಲೆಗಳಲ್ಲಿ 8ನೇ ತರಗತಿಯನ್ನು ಸೇರ್ಪಡೆ ಮಾಡಿ ಉನ್ನತೀಕರಿಸಿದ ಸಂದರ್ಭದಲ್ಲಿ 8ನೇ ತರಗತಿಗೆ ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಬೋಧನೆ ಮಾಡಲಿಕ್ಕೆ, ಅಂದರೆ ಹೈಸ್ಕೂಲ್ ಟೀಚಿಂಗ್ ಕ್ವಾಲಿಫಿಕೇಷನ್ ಏನಿರುತ್ತೋ ಈಕ್ವಲೆಂಟು, ಅವರನ್ನು ಅಲ್ಲಿಗೆ ಅವರು ಸರ್ವ ಶಿಕ್ಷಣ ಅಭಿಯಾನದ ಯೋಜನೆ ಅಡಿಯಲ್ಲಿ 2001-2ರಿಂದ 2009-10ರವರೆಗೆ ಒಟ್ಟು ಸುಮಾರು 5,545 TGT ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ಈಗ. ಸೊ ಮುಂದುವರೆದಂತೆ ಹೇಳ್ತಾರೆ. ತದನಂತರ ನೋಡಿ, ಅದನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 2017ರಲ್ಲಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಿ 6ರಿಂದ 8ನೇ ತರಗತಿಗಳಿಗೆ ಬೋಧಿಸಲು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT ವೃಂದವನ್ನು ಸೃಜಿಸಲಾಗಿದ್ದು, ಅದರಂತೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. ಯೂಶಲಿ ಎಲ್ಲ 68 ಅಂದರೆ ಅಪ್ ಟು 8 ತನಕ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಪ್ರಾಥಮಿಕ ಶಾಲೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗಿದ್ದ TGT ಶಿಕ್ಷಕರನ್ನು ಹಂತ ಹಂತವಾಗಿ ಪ್ರೌಢಶಾಲೆಗಳಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಎಂದು ಸಚಿವರು ಉತ್ತರವನ್ನು ನೀಡಿದ್ದಾರೆ. ಅಂದರೆ ಪ್ರೈಮರಿಯಿಂದ ಹೈಸ್ಕೂಲ್ಸ್ಗೆ ಅವ್ರನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ ಅಂತ. ನೋಡಿ, ಇಲ್ಲಿ ಕೇಳಿದರೆ ಈಗ ಸಮಾನ ಅವಕಾಶ ಇದೆ ಅಂತ ಕೇಳಿದರೆ ಈಗ GPT ಶಿಕ್ಷಕರು ಮತ್ತು TGT ಶಿಕ್ಷಕರಿಗೂ ಸಮಾನ ಅವಕಾಶ ಕಲ್ಪಿಸಲಾಗಿದೆಯೇ? ತಾರತಮ್ಯವಾಗಿದ್ದಲ್ಲಿ ಅದಕ್ಕೆ ಇರುವ ಕಾರಣಗಳೇನು? TGT ಶಿಕ್ಷಕರಿಗೆ ಮೊದಲ ಪ್ರಾತಿನಿಧ್ಯವಾಗಿದ್ದರೆ GPT ಶಿಕ್ಷಕರಿಗೂ ಪ್ರಾತಿನಿಧ್ಯ ನೀಡದಿರಲು ಕಾರಣ ಏನು ಅಂತ. ಸೊ ನೀವು ಫಸ್ಟ್ ಪ್ರಿಫರೆನ್ಸು TGT ಕೊಟ್ಟ ಮೇಲೆ ಯಾಕೆ GPT ಕೊಡ್ತಾ ಇಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಸೊ ಈಗ ರೀಸೆಂಟು ಟ್ರಾನ್ಸ್ಫರ್ ಏನು ಮಾಡಿದರೆ, ಅದರಲ್ಲಿ TGT ಶಿಕ್ಷಕರಿಗೆ ಹಾಗೂ GPT ಶಿಕ್ಷಕರಿಗೆ ಎಷ್ಟು ಅವಕಾಶ ಎಂದು ಇಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಇಲ್ಲಿ ನೋಡಿ, ಸಚಿವರು ಆನ್ಸರ್ ಮಾಡಿದ್ದಾರೆ ಅದಕ್ಕೆ. ನೋಡಿ, ಇಲ್ಲೇ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನು ಹೇಳಿದ್ದಾರೆ? GPT ಮತ್ತು TGT ಹುದ್ದೆಗಳು ಪ್ರತ್ಯೇಕ ವೃಂದದ ಹುದ್ದೆಗಳಾಗಿದ್ದು, ಅದು ಎರಡು ಬೇರೆ ವೃಂದ ಅಂತ ಹೇಳ್ತಾರೆ. ಪ್ರತ್ಯೇಕ ನೇಮಕಾತಿ ವಿಧಾನ, ಕನಿಷ್ಠ ವಿದ್ಯಾರ್ಹತೆ ಮತ್ತು ಪ್ರತ್ಯೇಕ ವೇತನ ಶ್ರೇಣಿ ಹೊಂದಿರುತ್ತವೆ. TGT ಶಿಕ್ಷಕರ ಹುದ್ದೆಯು ಪ್ರೌಢಶಾಲಾ ಸಹಶಿಕ್ಷಕರ ವೃಂದದ ಹುದ್ದೆಯಾಗಿದ್ದು, TGT ಬಂದು ಇಟ್ಸ್ ಈಕ್ವಲೆಂಟ್ ಟು ಹೈಸ್ಕೂಲ್ ಟೀಚರ್ಸ್ ಅದು. ಹಾಗಾಗಿ ವೇತನ ಶ್ರೇಣಿ ಅದಕ್ಕೆ 54,175ರಿಂದ 99,400 ತನಕ ಇರುತ್ತೆ ಅಂತ. ಸೊ GPT ಶಿಕ್ಷಕರನ್ನು 6 to 8 ತರಗತಿಗಳ ಬೋಧನೆಗಾಗಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಕ್ಕೆ ನೇಮಕಾತಿ ಮಾಡಲಾಗ್ತಾ ಇದೆ. ಈಗ ತುಂಬ ಜನ ಆಗಿದ್ದಾರೆ. ಸೊ ಈ ಹುದ್ದೆಯ ನೇಮಕಾತಿ ವೇತನ ಶ್ರೇಣಿ ಬಂದು 44,425ರಿಂದ 83,700 ತನಕ ಇರುತ್ತೆ ಅಂತ ಅವರು ಇಲ್ಲಿ ಆನ್ಸರನ್ನು ಮಾಡಿರುವಂಥದ್ದು. ಇನ್ನು ಉಳಿದಂತೆ GPT ಮತ್ತು TGT ಶಿಕ್ಷಕರಿಗೆ ಪ್ರತ್ಯೇಕವಾಗಿ ವರ್ಗಾವಣೆಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ. ಎರಡನ್ನೂ ಒಂದೇ ರೀತಿ ಮಾಡಲ್ಲ, ಸಪ್ರೇಟಾಗಿ ಮಾಡ್ತಾರೆ ಅಂತ. TGT ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ, ಆದರೆ GPT ಶಿಕ್ಷಕರು 6 to 8 ಬಂದು ಅಲ್ಲಿ 6ರಿಂದ 8ನೇ ತರಗತಿಗೆ ನೇಮಕಾತಿಯಾದ ನಂತರ 10 ವರ್ಷಗಳ ಕಾಲ ವರ್ಗಾವಣೆಗೆ ಅರ್ಹರಲ್ಲ ಎಂಬ ನೇಮಕಾತಿಯ ಷರತ್ತಿನ ಅನ್ವಯ ವರ್ಗಾವಣೆ ಪಡೆಯಲು ಅವಕಾಶವಿರುವುದಿಲ್ಲ. 10 years ಮಾಡಬೇಕು ಅಂತ. GPT ಶಿಕ್ಷಕರು ಪ್ರಾಥಮಿಕ ಶಾಲೆಗಳಿಗೆ ಹಾಗೂ TGT ಶಿಕ್ಷಕರು ಪ್ರೌಢಶಾಲೆಗಳಿಗೆ ವರ್ಗಾವಣೆ ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಹೇಳಿದ್ದಾರೆ. 2023-24ನೇ ಸಾಲಲ್ಲಿ
2565 TGT ಶಿಕ್ಷಕರು ವರ್ಗಾವಣೆಗೆ ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ 289 ಜನ ಮಾತ್ರ ವರ್ಗಾವಣೆ ಆಗಿರ್ತಾರೆ ಅಂತ ನೋಡಿ. 2023-24ರಲ್ಲಿ ಹೆಚ್ಚು ಕಡಿಮೆ 2500ಕ್ಕೂ ಹೆಚ್ಚು TGT ಶಿಕ್ಷಕರು ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಅದರಲ್ಲಿ ವರ್ಗಾವಣೆ ಆಗಿದ್ದು ಕೇವಲ 281 ಜನ ಮಾತ್ರ ಅಂತ ಇಲ್ಲಿ ಸಚಿವರು ಉತ್ತರವನ್ನು ಕೊಟ್ಟಿರುವಂಥದ್ದು. ಇದಿಷ್ಟು TGT ಶಿಕ್ಷಕರ ಒಂದು ವೃಂದ ಮತ್ತು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಅವರ ಸಂಬಳಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ, ಹಾಗೆಯೇ GPD ಶಿಕ್ಷಕರ ನೇಮಕಾತಿ ಮತ್ತು ಅವರ ವೇತನಕ್ಕೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ.